ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಇತ್ತೀಚೆಗೆ ರಾಜ್ಯದಲ್ಲಿ 2 ಉಪಚುನಾವಣೆಗಳು ನಡೆದಿದ್ದು, ಚುನಾವಣೆ ಫಲಿತಾಂಶಕ್ಕೆ ಮೊದಲೇ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತಕ್ಕಂಥ ಅನುಮಾನಗಳು ಈಗ ಸೃಷ್ಟಿಯಾಗಿ, ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಈಗ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶ ಇನ್ನೂ ಬಂದಿಲ್ಲ ಮತ್ತು ಬಾಗಲಕೋಟೆ ಚುನಾವಣೆಯ ಫಲಿತಾಂಶ ಬರುವ ಮೊದಲೇ ಕಾಂಗ್ರೆಸ್ಗೆ ಈ ಆತಂಕ ಶುರುವಾಗಿದ್ದು ಯಾಕೆ ಮತ್ತು ಈ ಆತಂಕವನ್ನ ಅಲ್ಪಸಂಖ್ಯಾತ ಮುಖಂಡರಿಗಿರ್ತಕ್ಕಂಥ ಆತಂಕವನ್ನು ದೂರ ಮಾಡುವ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಅಧ್ಯಕ್ಷ ಹಾಗೇನೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಮೂಲಕ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಹೊರಹೊಮ್ಮುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು. ಅಹಿಂದ ನಾಯಕರಾಗಿ ಈಗಾಗಲೇ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಗುರುತಿಸಿಕೊಂಡಿದ್ದು, ಈಗ ಅಲ್ಪಸಂಖ್ಯಾತರ ಹಿತ ಕಾಯಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದು ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಇತ್ತೀಚೆಗೆ ನಡೆದಂತಹ 2 ಉಪಚುನಾವಣೆಗಳು, ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಉಪಚುನಾವಣೆಗಳು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಜಿದ್ದಾಜಿದ್ದಿನ ಚುನಾವಣೆ. ಎರಡರಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನೇರ ಪೈಪೋಟಿ ನಡೆಸಿದ್ವಿ. ಈ ಚುನಾವಣೆಯ ಫಲಿತಾಂಶ ಮೇ 4ಕ್ಕೆ ಹೊರಬೀಳುತ್ತೆ. ಅದರೊಳಗಾಗಿ ಈಗ ಕಾಂಗ್ರೆಸ್ನಲ್ಲಿ ಕಂಪನ ಆರಂಭವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಮತ್ತು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರನ್ನ ರಾಜೀನಾಮೆ ಪಡೆಯಲಾಗಿತ್ತು. ಇದು ಕಾರಣ ಏನು ಅಂದ್ರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಏನು, ಸಿಎಂ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅವರನ್ನ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಮುಂದಿನ ಗುರಿ, ಮುಂದಿನ ಟಾರ್ಗೆಟ್ ಯಾರು ಅಂತಂದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಾಗ್ತಕ್ಕಂಥದ್ದು. ಇದು ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರು, ಅದರಲ್ಲೂ ಪ್ರಮುಖವಾಗಿ ಏನು ಅಂತಂದ್ರೆ ದಲಿತರು, ಹಿಂದುಳಿದವರು, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಮತ ಬ್ಯಾಂಕ್. ಒಂದು ವೇಳೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ನಿಂದ ದೂರವಾದರೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಎದುರಿಸೋದು ಕಷ್ಟ. ಅಲ್ಪಸಂಖ್ಯಾತ ನಾಯಕರನ್ನ ಟಾರ್ಗೆಟ್ ಮಾಡಿದ್ರೆ ಇದು ಮುಂದಿನ ಚುನಾವಣೆಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹೀಗಾಗಿ ಅಲ್ಪಸಂಖ್ಯಾತರ ಹಿತವನ್ನ ಕಾಪಾಡಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗಿರ್ತಕ್ಕಂಥ. ಸತೀಶ್ ಜಾರಕಿಹೊಳಿ ಹಿಂದೆ ಶಿಗ್ಗಾಂವ್ನಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಗೆಲ್ಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಇತ್ತೀಚೆಗೆ ನಡೆದಂತಹ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಅಲ್ಲಿನ ಉಮೇಶ್ ಮೇಟಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವಿಗೆ ಪಣ ತೊಟ್ಟು ಸುಮಾರು 15 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದ್ರು. ಈ ಮೂಲಕ ಅವರು ಅಹಿಂದ ನಾಯಕರಾಗಿ ಗುರುತಿಸಿಕೊಳ್ತಿದ್ದಾರೆ. ಮತ್ತು ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕ ಯಾರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಈಗಾಗಲೇ ಅನೇಕರು ಹೇಳಿರ್ತಕ್ಕಂಥದ್ದು. ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿಂದ ಇದು ತೀವ್ರಗತಿಯಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮೌನ ತಾಳಿದ್ರು. ಸತೀಶ್ ಜಾರಕಿಹೊಳಿ ಸುಮ್ಮನಿರಲ್ಲ. ಸತೀಶ್ ಜಾರಕಿಹೊಳಿ ಹಲವು ನಾಯಕರನ್ನ ಭೇಟಿಯಾಗಿ ಒಂದು ವೇಳೆ ಅಲ್ಪಸಂಖ್ಯಾತ ಮುಖಂಡರನ್ನ ಟಾರ್ಗೆಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಆಗುವಂತಹ ಹಾನಿಗಳ ಬಗ್ಗೆ ಈಗ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಈ ಒಂದು ಚರ್ಚೆಗೆ ಈಗ ಸದ್ಯ ಫುಲ್ ಸ್ಟಾಪ್ ಬಿದ್ದಿರತಕ್ಕಂಥದ್ದು. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಅವರಿಂದ ರಾಜೀನಾಮೆ ಪಡಿತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ನಲ್ಲಿ ನಡೀತವೆ. ಆ ಚರ್ಚೆಗೆ ಫುಲ್ ಸ್ಟಾಪ್ ಇಡುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಕೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆಗೆ ಈ ಒಂದು ನಡೆದಂತಹ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆಯನ್ನು ವಾಪಸ್ ಪಡೀರಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಈ ಮೂಲಕ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನಿಂದ ದೂರವಾಗುವಂತಹ ಪ್ರಯತ್ನ ಕೇಳಿದೆ. ಅದಕ್ಕೆ ಕಡಿವಾಣ ಹಾಕಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರ್ತಾರೆ. ಮತ್ತೊಮ್ಮೆ ರಾಜ್ಯದಲ್ಲಿ ಕುಮಾರಸ್ವಾಮಿ ನೇತೃತ್ವದ ಒಂದು ಜನತಾದಳ ಪಕ್ಷ ಇದೆ, ಅದಕ್ಕೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮತಗಳು ಶಿಫ್ಟ್ ಆಗ್ತವೆ ಅಂತಕ್ಕಂಥ ಚರ್ಚೆಗಳ ನಡುವೆ ಈಗ ಸತೀಶ್ ಜಾರಕಿಹೊಳಿ ಇದನ್ನ ತಡೆಯುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಆರಂಭಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ದೆಹಲಿ ನಾಯಕರ ಮನವರಿಕೆ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಈಗ ಹೊರಬೀಳ್ತವೆ. ಈಗ ಡಿ ಕೆ ಶಿವಕುಮಾರ್ ಭೇಟಿ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿವೆ. ಅಲ್ಲಿಂದ ಈ ಒಂದು ಅಲ್ಪಸಂಖ್ಯಾತ ಮುಖಂಡರ ಟಾರ್ಗೆಟ್ ಈಗ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಹಿಂದೆ ಅಲ್ಪಸಂಖ್ಯಾತ ಅನೇಕ ಮುಖಂಡರು ಕಾಂಗ್ರೆಸ್ನಲ್ಲಿದ್ರು. ಈಗ ಸದ್ಯ ಆ ಮುಖಂಡರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಈಗ ಇರುವಂತಹ ಕೆಲವೇ ಮುಖಂಡರನ್ನ ಕಾಪಾಡಿಕೊಂಡು ಮತ್ತು ಅವರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರಾದ ಸತೀಶ್ ಜಾರಕಿಹೊಳಿ ಈಗ ಮುಂದೆ ಬಂದಿರತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬೆಳವಣಿಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಯಾಕಂದ್ರೆ ಜೆಡಿಎಸ್ ನಿಂದ ಬಂದಂತಹ ಬಹುತೇಕ ನಾಯಕರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿ ನಡೆಸಿದ್ರು. ಅದರಲ್ಲೂ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಸೇರಿದಂತೆ ಅನೇಕರು ಎಲ್ಲರೂ ಕೂಡ ಜೆಡಿಎಸ್ ನಲ್ಲಿದ್ರು. ಮೊದಲು ಅಲ್ಲಿ ಅಹಿಂದ ಸಮಾವೇಶದ ಕಾರಣಕ್ಕಾಗಿ ಇವರು ಹೊರಬಿದ್ದಿರತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕ ಅಹಿಂದ ಸಮಾವೇಶ ಮಾಡುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಬಳಿಕ ನಡೆದಂತಹ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕರಾಗಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಸತೀಶ್ ಜಾರಕಿಹೊಳಿ ಮಾಡಿಕೊಂಡಿದ್ದಾರೆ. ಈಗ ಅಹಿಂದ ಮತ ಬ್ಯಾಂಕ್ ಆಗಿರ್ತಕ್ಕಂತಹ
ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ನಿಂದ ದೂರವಾಗದಂತೆ ಕ್ರಮವನ್ನು ವಹಿಸಕ್ಕೆ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅಲ್ಪಸಂಖ್ಯಾತ ಮುಖಂಡರಿಗೆ ಬೆನ್ನಿಗೆ ನಿಂತಿದ್ದಾರೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಮುಖಂಡರೇ ಈಗ ಒಬ್ಬರಿಗೊಬ್ಬರು ಕಚ್ಚಾಡುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು, ಒಬ್ಬರ ಮೇಲೆ ಆರೋಪ ಮತ್ತು ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದರ ಜವಾಬ್ದಾರಿ ಯಾರು ಅಂತಕ್ಕಂಥ ಪ್ರಶ್ನೆ ಈಗ ಸದ್ಯ ಇರತಕ್ಕಂಥದ್ದು. ಈಗ ಸದ್ಯ ಸತೀಶ್ ಜಾರಕಿಹೊಳಿ ಅಬ್ದುಲ್ ಜಬ್ಬಾರ್ ಅವರ ಏನು ರಾಜೀನಾಮೆ ಏನಿದೆ ಮತ್ತು ಅವರಿಗೆ ವಾಪಸ್ ಕಾಂಗ್ರೆಸ್ಗೆ ಕರೆದುಕೊಂಡು ಬರುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಏನು ಜಮೀರ್ ಅಹಮದ್ ಮೇಲೆ ಇರತಕ್ಕಂತಹ ಒಂದು ತೂಗುಗತಿಯಿಂದ ದೂರ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಈ ಪ್ರಯತ್ನದಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಗೊಂದಲ ಏನಿಲ್ಲ, ಗೊಂದಲ ಚುನಾವಣೆ ಬಂದಾಗ ಅದು ಸ್ವಾಭಾವಿಕ. ಆ ಥರ ಆಗ್ತದೆ, ಇದು ಒಂದೇ ಅಲ್ಲ, ಎಲ್ಲ ಚುನಾವಣೆ ಈ ರೀತಿ ಆಗ್ತದೆ. ಸರಿ ಮಾಡುವಂಥ ಪ್ರಯತ್ನ ಮುಖಂಡರಿಂದ ಪಕ್ಷದಿಂದ ಹಾಗೆ ಆಗ್ತದೆ. ಹೊಸದೇನಲ್ಲ. ಮುಸ್ಲಿಂ ನಾಯಕರ ಮೇಲೆ ನೋಟಿಸ್ ಕೊಡುವಂಥದ್ದು, ಅವ್ರನ್ನ ತೆಗೆದುಹಾಕುವಂಥದ್ದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗ್ತಾ ಇದೆ. ಅದೇ ಆಗಬಾರ್ದು ಅಂತ ನಾವೆಲ್ಲ ಕನ್ವಿನ್ಸ್ ಮಾಡ್ತಾ ಇದೀವಿ. ಆ ರೀತಿ ಆಗಬಾರ್ದು. ಇನ್ನೂ ರಿಸಲ್ಟ್ ಆಗಿಲ್ಲ, ಬಂದ್ಮೇಲೆ ನೋಡೋಣ. ಅವ್ರುಗಳು ಎಲ್ಲ ರಾಹುಲ್ ಗಾಂಧಿ ಪತ್ರ ಬರ್ತಾರೆ. ಅವರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗಿ ಭೇಟಿಯಾಗಿದ್ದಾರೆ. ನಮಗೆ ಹಿಂಗಾಗುತ್ತೆ, ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರ ಪರವಾಗಿ ಈಗಾಗಲೇ ಹೇಳಿದ್ವಿ ಮುಖಂಡರಿಗೆ. ಸೊ ನೋಡೋಣ, ಈಗ ಸ್ಥಗಿತ ಆಗಿದೆ ಸದ್ಯಕ್ಕೆ, ಮುಂದೆ ನೋಡೋಣ. ಇಲ್ಲ, ಅದು ಗೊತ್ತಿಲ್ಲ ನಮಗೆ. ಆ ಫಂಡ್ ಮಾಡಿದಾರೋ ಅವ್ರು ವಿರೋಧ ಮಾಡಿದಾರೋ ಅದು ಇನ್ನೂ ಗೊತ್ತಿಲ್ಲ. ಸೊ ಟು ಅರ್ಲಿ ಅಂತ ಅಷ್ಟೇ ನಮ್ಮದು. ವೇಟ್ ಮಾಡೋಣ. ಅದು ಹೇಳಲಿಕ್ಕೆ ಆಗಲ್ಲ. ಆಗಿದೆ ಅಂತ ಹೇಳಕ್ಕೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಕಾದು ನೋಡ್ಬೇಕಷ್ಟೇ, ಕಾಯ್ಬೇಕು. ರಿಸಲ್ಟ್ ಬರಲಿ, ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಾಡೋದು ಟು ಅರ್ಲಿ ಅಂತ ಹೇಳಿದ್ರಲ್ಲ, ವ್ಯತಿರಿಕ್ತವಾಗಿ ರಿಸಲ್ಟ್ ಬಂದ್ರೆ ಅವ್ರ ಮೇಲೆ ಕ್ರಮಗಳ ಅದು ಗೊತ್ತಿಲ್ಲ. ಅದು ಹೈಕಮಾಂಡ್ ಬಿಟ್ಟ ಅಂತ, ನಮ್ಮ ಕಡೆ ಇಲ್ಲ. ನಾವೇನು ಕ್ರಮ ಕೈಗೊಳ್ಳುವಂಥ ಸ್ಟೇಜ್ನಲ್ಲಿ ನಾವಿಲ್ಲ. ಅಷ್ಟು ಮಾತ್ರ ಹೇಳ್ಬೇಕು. ರಿಸಲ್ಟ್ ಆಗುವವರೆಗೆ ಕಾಯೋಣ, ಅಷ್ಟು ಮಾತ್ರ ನಮ್ಮದು. ಒಂದು ಹಂತದಲ್ಲಿ ಒಂದಷ್ಟು ಜನರ ಮೇಲೆ ಕ್ರಮ ಆಗಿದೆ. ಜಮೀರ್ ಅಹಮದ್ ಮೇಲೂ ಕೂಡ ಆಗಬೇಕು ಅಂತಿದೆ. ಅದಕ್ಕೆ ನೀವು ರಿಸಲ್ಟ್ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ರಿಸಲ್ಟ್ ಮಾನದಂಡ ಆಗುತ್ತೆ ಅಂತ ಕ್ರಮಕ್ಕೆ ನೋಡೋಣ ಯಾವ ರೀತಿ ಆಗುತ್ತೆ. ಅಲ್ಲಿವರೆಗೆ ಕಾಯ್ಬೇಕಂತ ಅಷ್ಟೇ ನಂದು. ಅದನ್ನು ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೋದು, ಕೈಗೊಳ್ಳದೇ ಇರ್ಬೋದು. ಅಟ್ಲೀಸ್ಟ್ ರಿಸಲ್ಟ್ ಬೇಕಲ್ಲ ನಮ್ಮ ಮುಂದೆ, ಏನಾರು ಒಂದು ಸಾಕ್ಷಿ ಏನಾರು ಬೇಕಂತ ನಮ್ದು ವಾದ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.